ಎಲ್ಲರಿಗೂ ನಮಸ್ಕಾರ ರೀ. ನಮ್ದು ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ರೀ. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಬಹಳ ಟೇಸ್ಟಿಯಾಗಿ ಇರ್ತೈತಿ, ಅಷ್ಟೇ ಈಸಿಯಾಗಿ ಮಾಡ್ಬೋದು. ಹಂಗನ ಅಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮು ತೊಗೊಳಂಗಿಲ್ಲ. ಇದನ್ನು ನೀವು ಪಾಲಕ್ ಪಲ್ಯನೂ ಅನ್ಬೋದು, ಪಾಲಕ್ ಸಾರು ಅನ್ಬೋದು. ಇವಾಗ ಇದನ್ನ ಮಾಡೋದು ಹೆಂಗತ್ತಂದ ನೋಡೋಣ ಬರ್ರಿ. ಒಂದು ಕಟ್ ಅಷ್ಟು ಪಾಲಕ್ನ ತೊಗೊಂಡಿಟ್ಕೊಂಡೇನಿ. ಹಂಗನ ಒಂದು ಸ್ವಲ್ಪ ತೊಗರಿಬೇಳೆ, ಹೆಸರು ಬೇಳೆ ಮತ್ತು ಒಂದು ಈರುಳ್ಳಿ, ಒಂದು ಟೊಮೆಟೊ, 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡೇನಿ. ಹಂಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರ್ನಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕೂಟ್ಟಿಟ್ಕೊಂಡೇನಿ. ಹಂಗ ನಾವು ಹುಣಸೆ ಹಣ್ಣನ್ನ ನೆನೆ ಹಾಕೊಂಡೇನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡೇನಿ. ಇವಾಗ ಇದನ್ನ ಹೆಂಗೆ ಮಾಡೋದತ್ತಂದ ನೋಡೋಣ ಬರ್ರಿ. ಮೊದಲಿಗೆ ನಾ ಇಲ್ಲೇ ಹೆಸರು ಬೇಳೆ ಮತ್ತು ತೊಗರಿ ಬೇಳೆನ ತೊಳ್ಕೊಂಡು ಇಟ್ಕೊಂಡೇನಿ. ಹಂಗ ನಾ ಹೆರಚಿಟ್ಕೊಂಡಿರುವಂಥ ಪಾಲಕ್ ಪಲ್ಯ ಎಲ್ಲಾನು ಹಾಕೊಳತ್ತೇನಿ. ಹೆಸರು ಬೇಳೆ, ಕಡ್ಲೆ ಮತ್ತು ತೊಗರಿಬೇಳೆ ಸ್ವಲ್ಪ ತೊಗೊಂಡೇನಿ. ಯಾಕಪ್ಪ ಅಂದ್ರೆ ಪಲ್ಯನೂ ಹಾಕೋದ್ರಿಂದ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದ್ರಿಂದ ತಿಕ್ನೆಸ್ ಜಾಸ್ತಿ ಬರ್ತೈತಿ. ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು, ಜಾಸ್ತಿ ಏನು ಹಾಕೊಳ್ಳೋದು ಬೇಡ. ಹಂಗೆ ನಾ ಹೆರಚಿಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ ಮತ್ತು 4 ಹಸಿಮೆಣ್ಸಿನ್ಕಾಯಿ, ಹಂಗೆ ನಾವು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣ ಪುಡಿನ ಹಾಕೊಂಡೇನಿ. ಪಾಲಕ್ ಪಲ್ಯ ಏನೈತ್ಲೆ ಹೆಲ್ತಿಗೆ ಭಾಳ ಒಳ್ಳೇದತ್ತಂದು ಹೇಳ್ಬೋದು. ಇದ್ರಾಗ ಐರನ್ ಕಂಟೆಂಟ್ ಜಾಸ್ತಿನೇ ಇರ್ತೈತಿ. ವೀಕ್ನೆಸ್ ಅದು ಇರೋರ ಇದನ್ನ ಮ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ಬೇಗನೆ ಕಡಿಮೆ ಆಗ್ತೈತಿ ಅಂತಂದು ಹೇಳ್ಬೋದು ವೀಕ್ನೆಸ್ ಅನ್ನೋದು. ಹಂಗನ ಈ ಪಲ್ಯ ಯಾರು ತಿಂತಿರಂಗಿಲ್ಲ, ಈ ರೀತಿ ಮಾಡಿಕೊಡ್ರಿ ಅವರ ಖಂಡಿತವಾಗೂ ತಿಂತಾರಂತಂದು ಹೇಳ್ಬೋದು. ಇವಾಗ ಒಂದು ಚರಿಗೆ ಅಷ್ಟು ನೀರನ್ನ ಹಾಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಂಡೇನಿ. 4ರಿಂದ 5 ಸೀಟಿ ಹೊಡಿಸಿ ಇವಾಗ ತೆಗ್ದೇನಿ. ನೋಡ್ರಿ ಹೆಂಗಿನ ಕುದಿಯಾಕತ್ತೈತಿ ಅಂತಂದು. ಇವಾಗ ಇದ್ರದ್ದು ಗಟ್ಟಿ ಏನೈತಿಲ್ಲ ಜಾಸ್ತಿನೇ ಐತಿ, ನೋಡ್ರಿ ಗೊತ್ತಾಗ್ತೈತಿ ತಿರುವಾಡಿದ್ರನ. ಎಲ್ಲ ಬ್ಯಾಳಿ ಮತ್ತು ಟೊಮೆಟೊ ಏನು ಹಾಕಿದಿಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚಂದಂಗೆ ಬೇಯ್ದಾವು. ಈ ಗಟ್ಟಿ ಇರ್ಬೇಕಾದ್ರನ್ನ ಇದನ್ನ ಕಡ್ಕೊಳ್ಳೋನು ಚಂದಂಗೆ ಎಲ್ಲಾನು ಕೂಡ್ತಾವ. ಮಂದಗ ಆಗ್ತೈತಿ ಸಾರ ಕಡ್ಕೊಳ್ಳೋದ್ರಿಂದ. ನುಣ್ಣಗೆ ಕಡ್ಕೊನು ಇಲ್ಲ. ನೀವು ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶು ಮಾಡ್ಕೋಬಹುದು, ಕಡಿಯಬೇಕಂತಂದೇನಿಲ್ಲ. ಇವಾಗ ಇದು ರೆಡಿ ಆಗೈತಿ. ಇದಕ್ಕೆ ಒಗ್ಗರಣೆ ಕೊಡೋನು ಬರ್ರಿ. ಒಂದು ಪ್ಯಾನಿಗೆ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳಕತ್ತೇನಿ. ಎಣ್ಣೆ ಕಾದ ಬಳಕ ಏನೈತಿಲ್ಲ ಸಾಸಿವೆನ ಹಾಕೋತೀನಿ. ಸಾಸಿವೆ ಚಟ್ಪಟ ತಂದ ಸಿಡಿವರೆಗೂ ಕಾಯ್ದುಬಿಟ್ಟು ಹಂಗನ ಜೀರಿಗೆನ ಹಾಕೊಳಕತ್ತೇನಿ. ಜೀರಿಗೆ ಮತ್ತು ಚೋಳು ಚಚ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕೊಳಕತ್ತೇನಿ. ಇದೆರಡು ಚಂದಂಗೆ ಬೇಯ್ದ ಬಳಕ ಏನೈತಿಲ್ಲ ಈ ಒಗ್ಗರ್ಣಿನ ಡೈರೆಕ್ಟಾಗಿ ನಾವು ಮಾಡಿಟ್ಕೊಂಡಿರುವಂಥ ಸಾಂಬಾರ್ಗೆ ಹಾಕೊಳಕತ್ತೇನಿ. ಸಾಂಬಾರ್ಗೆ ಹಾಕೊಂಡ ಅದನ್ನ ಕಲಿಸ್ಕೊಂಡು ಏನೈತಿಲ್ಲ ಇನ್ನಟ್ಟ ಇದನ್ನ ಕುದಿಸಾಕ ಒಲೆ ಮ್ಯಾಗ ಇಟ್ಕೊಳತ್ತೇನಿ. ಈ ಸಾಂಬಾರ್ ತಿಕ್ನೆಸ್ ಏನೈತಿಲ್ಲ ಜಾಸ್ತಿ ಐತಿ, ಹಾಗಾಗಿ ಇದಕ್ಕೆ ನೀರು ಹಾಕೋಬೇಕು. ನೀರನ್ನ ಹಂಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಕಾಯಿಸ್ಬಿಟ್ಟು ಹಾಕೋರಿ. ತಣ್ಣೀರು ಹಾಕೋದ್ರಿಂದ ಪಲ್ಯ ಏನೈತಿಲ್ಲ ಚಲೋ ಉಳಿಯಂಗಿಲ್ಲ, ಬೇಗನೆ ಹಳಿಸಿ ಹೋಗ್ಬಿಡ್ತೈತಿ. ಹಾಗಾಗಿ ಬ್ಯಾಳಿ ಕುದ್ದಿರ್ಬೇಕಾದ್ರೆ ನೀರನ್ನ ಕುದಿಸೇನ ಹಾಕೋಬೇಕು. ಯಾವಾಗೂ ತಣ್ಣಗೆ ಹಂಗೆ ಹಾಕೋಬಾರ್ದು. ಇವಾಗ ಇದಕ್ಕೆ ಹುಣಸೆ ನೀರನ್ನ ಏನು ಇಟ್ಕೊಂಡಿಲ್ಲ ಅದನ್ನ ಹಾಕೊಳಕತ್ತೇನಿ. ಇದು ಎಕ್ಸ್ಟ್ರಾ ಟೇಸ್ಟ್ನ ಆ್ಯಡ್ ಮಾಡ್ತೈತೆ ಅಂತ ಹೇಳ್ಬೋದು. ಹಂಗನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕತ್ತೇನಿ. ಈ ಪಲ್ಯ ಏನೈತಿಲ್ಲ ನೀವು ಅನ್ನದ ಜೋಡಿ, ಮುದ್ದೆ ಜೋಡಿ ಮತ್ತು ಹಂಗನ ರೊಟ್ಟಿ ಜೋಡಿನೂ ತಿನ್ಬೋದು. ಭಾಳ ಟೇಸ್ಟಿಯಾಗಿ ಆಗ್ತೈತಿ. ಯಾರ ಈ ಪಾಲಕ್ ಪಲ್ಯ ತಿಂತಿರಂಗಿಲ್ಲ, ಇಷ್ಟಪಡ್ತಿರಂಗಿಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ಟು ನೋಡ್ರಿ ಒಂದ್ಸಲ, ಅವರ ಖಂಡಿತವಾಗೂ ತಿಂತಾರೆ. ನಮ್ಮ ವಿಡಿಯೋಗಳಿಗೆ ಎಲ್ಲದಕ್ಕೂ ಲೈಕ್, ಶೇರ್, ಕಮೆಂಟ ಮಾಡಿರಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ.